ಹಾಯ್ ಗೈಸ್, ಟುಡೇಸ್ ವಿಶ್ ಯು ಹ್ಯಾಪಿ ನಾಗರ ಪಂಚಮಿ. ಹೆಣ್ಮಕ್ಳು ಸ್ಪೆಷಲ್ ಇವತ್ತು ಫೆಸ್ಟಿವಲ್ ಅದ. ಸೆಕೆಂಡ್ ನಾವು ಮಾತ್ರ ಮಾಸ್ ಮಹಾರಾಜದೇ ಮಿಸ್ಟರ್ ಬಚ್ಚನ್ ಟೈಲರ್ ರಿಲೀಸ್ ಆಗಿದೆ. ಇದು ಆಫಿಷಿಯಲಿ ಬಾಲಿವುಡ್ ರೀಮೇಕ್ ಮೂವಿ ಅದ. ರೇಡ್ ಮೂವಿ ಇದೆ. ಬಟ್ ಅದು ಮೂವಿ ಮತ್ತು ಇದು ಮೂವಿ ಟೈಲರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಏನು ಸಿಮಿಲಾರಿಟಿ ನಮಗೆ ಕಾಣಲಾಗ್ಯದ. ಅದು ಮೂವಿ ಒಂದು ಸ್ಲೋ ಮೋಷನ್ನಾಗ ಸ್ಟೋರಿ ಎಲ್ಲ ನಡೀತದೆ. ಬಟ್ ಇದು ಮೂವಿ ಒಂದು ಮಾಸ್ ಮಸಾಲ ಆ್ಯಕ್ಷನ್ ಮೂವಿ ಅಂತ ಇಲ್ಲಿ ರೆಡಿ ಮಾಡ್ಯಾರ ಫಿಲ್ಮ್ ಡಾಕ್ಟರ್ ಹರಿಶಂಕರ್ ಅವರು. ರೀಸೆಂಟ್ಲಿ ಇದು ಮೂವಿ ಇಂಟರ್ವ್ಯೂ ಟೈಮ್ದಾಗೆ ಇದು ಮೂವಿ ಪ್ರೆಸ್ ಮೀಟ್ ಇಟ್ಟದಾಗೆ ಅವಾಗ ಒಂದು ಮಾತು ಅಂದ್ರೆ ಹರಿಶಂಕರ್ ಅವರು ನಮಗೆ ಇನ್ನೂ ಚಾಲೆಂಜಿಂಗ್ ಆಗ್ತದೆ. ಅದು ಮೂವಿ ಇಷ್ಟಗನ ಚಲೋ ಆದಮೇಲೂ ಅದಕ್ಕಿಂತ ಬೆಟರ್ ಮಾಡ್ಬೇಕಂತ ನಮಗೆ ಇನ್ನೂ ಪ್ರೆಷರ್ ಇರ್ತದೆ ಅಂತ ಹರಿಶಂಕರ್ ಅವ್ರು ಅಂದಾರ. ವೆಲ್ ಇದನ್ನು ಒಂದು ಕರೆಕ್ಟ್ ಪಾಯಿಂಟ್ ಅದ. ಯಾಕಂದ್ರೆ ಒಂದು ಒರಿಜಿನಲ್ ಮೂವಿಗೆ ರೀಮೇಕ್ ಮಾಡಬೇಕು, ಅದಕ್ಕಿಂತ ಬೆಟರ್ ಮಾಡಬೇಕು, ಅದು ಇನ್ನೂ ಚಾಲೆಂಜಿಂಗ್ ಇರ್ತದೆ. ಸೆಕೆಂಡ್ ನಾವು ರೀಸೆಂಟ್ಲಿ ರವಿ ತೇಜ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಟೈಗರ್ ನಾಗೇಶ್ವರ ಮೂವಿಯಲ್ಲಿ ಮತ್ತು ಈಗಲ್ ಮೂವಿಯಲ್ಲಿ ಸೇಮ್ ಫಾರ್ಮುಲಾದಾಗ ಆ್ಯಕ್ಟಿಂಗ್ ನನಗೆ ಸೇಮ್ ಅನ್ಸದ ಬಾಸ್. ಯಾಕಂದ್ರೆ ಇದು ಮೂವಿ ಟೈಲರ್ನ ನೋಡಿ 2 days ಆಯಿತು. ಏನೋ ಅದು ಮ್ಯಾಜಿಕ್ ಕ್ರಿಯೇಟ್ ನನಗೆ ಅನಿಸ್ಲಿಲ್ಲ. ರವಿ ತೇಜ ಮೂವಿ ಬರ್ಲತ್ತದ, ಅವ್ರ ಟೈಲರ್ ರಿಲೀಸ್ ಆಗ್ಯದ, ಅದು ಕ್ರೇಜಿನೆಸ್ ನನಗೆ ಅನಿಸ್ಲಿಲ್ಲ. ಸೇಮ್ ಫಾರ್ಮುಲಾ ಇರ್ತದ, ನೋಡ್ಲಿಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನಿಸಲ್ಲ. ರೀಸೆಂಟ್ಲಿ ನಾವು ಮಾತಾಡೋಕಂದ್ರೆ ಮಾರ್ಟಿನ್ ಮೂವಿ ಟೈಲರ್ ಹೆಂಗೆ ರಿಲೀಸ್ ಆಗ್ಯದಲ್ಲ, ಎಲ್ಲೊಷ್ಟು ಮಂದಿಗೆ ಟೀಸರ್ ಇಷ್ಟ ಆಗಿದೆ, ಟೈಲರ್ ನನಗೂ ಇಷ್ಟ ಆಗಿದೆ ಇಲ್ಲ ಅಂತಿಲ್ಲ. ಬಟ್ ಏನೋ ಮಿಸ್ಸಿಂಗ್ ಪಾಯಿಂಟ್ ನನಗೆ ಅನ್ಸಿದೆ. ಯಾಕಂದ್ರೆ ಓಕೆ ಒಂದು ರೇಗಿಸ್ತಾನದಾಗ ಪೂರ ಸೀನ್ ಎಲ್ಲ ಇಟ್ಟರೆ ಅದೇ ಪಾಯಿಂಟ್ ಸ್ಟಾರ್ಟಿಂಗ್ ಎಲ್ಲ ತೋರ್ಸ್ಕೊತ ಹೋಗ್ಯಾರ. ಅಷ್ಟು ನಮ್ಮ ಬಜೆಟ್ ಇದ್ಮೇಲೂ ಇವ್ರಿಗೆ ನ್ಯೂ ಕಾಂಟೆಂಟ್ ತೋರ್ಸ್ಲಕ್ಕೆ ನನಗೆ ಆಗಲಿಲ್ಲ. ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಐ ಹೋಪ್ ನಿಮಗೂ ಅದು ಪಾಯಿಂಟ್ ಅರ್ಥ ಆಗಿರ್ಬೇಕು. ಕಮಿಂಗ್ ಪಾಯಿಂಟ್ ಇದು ಮೂವಿ ಟೈಲರ್ ಬಗ್ಗೆ ಇದೆ. ಫಿಲಿಮ್ನಲ್ಲಿ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸತ್ಯ ಆ್ಯಕ್ಟಿಂಗ್ ಅಲ್ಲಿ, ಕಾಮಿಡಿ ಡೈಲಾಗ್ ಅಲ್ಲಿ, ಇಲ್ಲಿ ಪಂಚಸ್ ನಮಗೆ ಸರಿಯಾಗಿ ಅನ್ಸ್ಲತ್ತ. జీవితం విలువైంది చిక్కి దేవుడు తలుపులు మూసేస్తే కిటికీలు తెరుస్తారంట. ರವಿ ತೇಜ ಏನು ಕಾಂಬಿನೇಷನ್ದಾಗ ಇವ್ರು ಆ್ಯಕ್ಟಿಂಗ್ ಒಳಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಬಟ್ ಏನು ಫಾರ್ಮುಲಾ ಚೇಂಜಸ್ ಅವ್ರು ಮಾಡಲಾಗ್ಯಾರ. ಒಂದು ಪಾಯಿಂಟ್ ಅನ್ಸಿದ್ದು ಏನು ಒಂದು ಏಜೆಂಟ್ ಮೇಲಾಗಲಿ ಮತ್ತು ಪೊಲೀಸರ ಕ್ಯಾರೆಕ್ಟರ್ದಾಗಲಿ ಮತ್ತು ಇಂಡಿಯನ್ ಆರ್ಮಿ ಒಳಗಾಗಲಿ ಒಂದು ಬೇರೆ ಸ್ಟೋರಿ ಎಲ್ಲ ಪ್ರೆಸೆಂಟೇಷನ್ ಅವ್ರು ಕೊಡಬೇಕು ಅಂತ ಪಾಯಿಂಟ್ ನನಗೆ ಅನ್ಸಿದೆ. ಯಾಕಂದ್ರೆ ಥೋಡೆ ಮೂವಿ ನೋಡಿವಲ್ಲ ಜಾಸ್ತಿ ರವಿ ತೇಜ ಮೂವಿಗಳು ಪೊಲೀಸರ ಗೆಟಪ್ನೇ ಮುಟ್ಟ ಮೂವಿಗಳು ಮಾಡ್ಯಾರ. ವಿಕ್ರಮ್ ರಾಥೋಡ್ ಮೂವಿಯಲ್ಲಿ ಡಾಕ್ಟರ್ ಸರ್ SS ರಾಜಮೌಳಿ ಸರ್ ಇದ್ದರು. ಅದು ಮೂವಿಯಲ್ಲಿ ಬಟ್ ಆ ಥರ ಮೂವಿಯಲ್ಲಿ ಇನ್ನೊಂದು ಮೂವಿಗಳು ಬಂದಿಲ್ಲ. ಮಾಸ್ ಮಹಾರಾಜ ರವಿ ತೇಜ ಮೂವಿ ನಾವು ಮಾತಾಡೋ ಇಡಿಯಟ್ ಮೂವಿಯಲ್ಲಿ ಅದು ಏನು ಮೂವಿ ಇತ್ತು, ಅವ್ರ ಡೈಲಾಗ್ ಅಲ್ಲಿ, ಅವ್ರ ಕಾಮಿಡೀಸ್ ಅಲ್ಲಿ ಅದ್ರ ಟೈಮಿಂಗ್ ಇರ್ತಿತ್ತು. ಏನೋ ಮಿಸ್ಸಿಂಗ್. ರೀಸೆಂಟ್ಲಿ ಅವ್ರ ಆ್ಯಕ್ಟಿಂಗ್ ಒಳಗೆ ನನಗೆ ಅನ್ಸದ ಅದು ಮ್ಯಾಜಿಕ್ ಕ್ರಿಯೇಟ್ ಅನ್ಸಲ್ಲಾಗ್ಯದ. ಮೇ ಬಿ ಇದು ಮೂವಿಗೆ ಅವ್ರಿಗೆ ಸಕ್ಸಸ್ ಆಗಬೇಕು. ಲಾಸ್ಟ್ ಥೋಡಿ ಮೂವಿಗಳು ಕಂಟಿನ್ಯೂ ಅವ್ರು ಫ್ಲಾಪ್ ಆಗ್ತಾ ಬಂದ. ಇದೇ ಪಾಯಿಂಟ್ ನನಗೆ ಅನ್ಸದ. ನೋಡಮ್ ಇದು ಮೂವಿ ಸ್ವಲ್ಪ ಕ್ರೇಜಿನೆಸ್ ನನಗೆ ಅನ್ಸಲ್ಲಾಗ್ಯದ. ನನಗಂತೂ ಸ್ವಲ್ಪ ಓಕೆ ಟೈಲರ್ ನನಗೆ ಅನ್ಸದ. ಮೇ ಬಿ ಮೂವಿ ಬಂದಮೇಲೆ ಗೊತ್ತಾಗ್ತದೆ ಈ ಮೂವಿ ಎಷ್ಟು ಜನ ಮಂದಿಗೆ ಇಷ್ಟ ಆಗ್ತದೆ ಅಂತ. ಸೆಕೆಂಡ್ ನಾವು ಮಾತ್ರ ತೆಲುಗು ಇಂಡಸ್ಟ್ರಿಯಲ್ಲೇ ನಾಗ ಚೈತನ್ಯದೆ ನಿನ್ನ ಎಂಗೇಜ್ಮೆಂಟ್ ಆಗ್ಯದ, ಥೋಡೆ 4 ಸ್ಟಾರ್ ಅಂತ ರಿಲೀಸ್ ಆಗ್ಯಾವ. ಬಟ್ ಓಕೆ ಸೆಕೆಂಡ್ ಲೈಫ್ ಅವ್ರದ್ದು ಸ್ಟಾರ್ಟ್ ಆಗ್ಯದ ಸಮಂತ ಪ್ರಭುಗೆ ಡೈವರ್ಸ್ ಕೊಟ್ಟಿದ ಮೇಲೆ. ಇದನ್ನು ಓಕೆ ಇದನ್ನು ಕಪಲ್ ನನಗೆ ಸರಿಯಾಗಿ ಅನ್ಸದ. ಲಾಸ್ಟ್ ಸಮಂತ ಪ್ರಭು ಕಪಲ್ ನನಗೆ ಇನ್ನೂ ಬೆಟರ್ ಅನ್ಸಿದ್ದು. ವಾವ್ ಏನು ಜೋಡಿ ಅದಪ್ಪ ಅಂತ ನನಗೆ ಅನ್ಸಿದ್ದು. ಬಟ್ ಇಬ್ಬರು ನಡ್ಬೇಕು ಏನು ಪ್ರಾಬ್ಲಮ್ ಆಗ್ಯದ, ಯಾಕೆ ಕಡೆಕಾದ್ರು ಏನು. ಇವತ್ತಂದ್ರಗ ತೆಲುಗು ಇಂಡಸ್ಟ್ರಿಯಲ್ಸೇ ಕಮಿಟಿ ಕೊಡೋಡು ಒಂದೇ ಮೂವಿ ರಿಲೀಸ್ ಆಗ್ಯದ. ಹಂಗೆ ನೆಕ್ಸ್ಟ್ ವೀಕ್ ಅಂತರ್ಗ ಬಾಲಿವುಡ್ ಅಲ್ಲಿ ಮತ್ತು ಸೌತ್ ಇಂಡಸ್ಟ್ರಿ ಕಡೆ ಇಲ್ಲಾಸಿ ಬೇರೆ ಮೂವಿಗಳನ್ನು ರಿಲೀಸ್ ಆಲತ್ತದ. ವೇದ ಮೂವಿ ರಿಲೀಸ್ ಆಲತ್ತದ, ಸ್ತ್ರೀ 2 ಮೂವಿ ರಿಲೀಸ್ ಆಲತ್ತದ. ನನಗೆ ಕ್ರೇಜಿನೆಸ್ಸಿ ತಂಗಲ ಮೂವಿ ಆ್ಯಂಡ್ ಸ್ತ್ರೀ 2 ಮೂವಿ. ವೇದ ಮೂವಿ ಬಗ್ಗೆ ನಾವು ಮಾತ್ರ ಅದು ಟೈಲರ್ನು ಒಂದು ಆ್ಯಕ್ಷನ್ ಮೂವಿನೇ ಅದ. ಬಟ್ ಅದನ್ನು ಟೈಲರ್ ಓಕೆ ನನಗೆ ಅನ್ಸದ. ಬಟ್ ಬೇರೆ ಮೂವಿಗಳ್ನು ಅದೇ ದಿನ ರಿಲೀಸ್ ಆಲತ್ತದ. ಕನ್ನಡ ಇಂಡಸ್ಟ್ರಿಯಲ್ಸಿ ಶಿವರಾಜ್ ಕುಮಾರ್ದು ಒಂದು ಮೂವಿ ಬರ್ಲತ್ತದ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಸಿ ಭೀಮಾ ಮೂವಿ ರಿಲೀಸ್ ಆಗ್ಯದ. ನಂಬಲ್ಲಿ ಮೂವಿ ಹತ್ತಿಲ್ಲ. ಅದು ನೀವುಗಿನ ಮೂವಿ ನೋಡಿದ ನಿಮಗೆ ಹೆಂಗೆ ಅನ್ಸದ? ದುನಿಯಾ ವಿಜಯ್ ಪರ್ಫಾರ್ಮೆನ್ಸ್ ನಿಮಗೆ ಹೆಂಗೆ ಅನ್ಸದ? ಮೂವಿ ಮುಟ್ಟ ದಿನ ಆದ್ಮೇಲೆ ಮೂವಿ ಮಾಡ್ಯಾರವರು ಒಂದು ಡ್ರಗ್ಸ್ ಮೇಲೆ ಮೂವಿ ಇದ್ದಿರ್ಬೇಕು ಒಂದು ಪಾಯಿಂಟ್ ಅನ್ಸದ. ಟೈಲರ್ ನೋಡಿದ ಮೇಲೆ ಅದು ಟೈಲರ್ನ ರಿವ್ಯೂ ಕೊಡ್ಲಿಕ್ಕೆ ನನಗೆ ಆಗಲಿಲ್ಲ, ಸಾರಿ. ವೀಕು ಮಾರ್ಟಿನ್ ಮೂವಿ ಟೈಲರ್ ರಿಲೀಸ್ ಆಗಿತ್ತಿಲ್ಲ. ನನಗೆ ಟೈಲರ್ ಸ್ವಲ್ಪ ಓಕೆ ನನಗೆ ಅನ್ಸದ. ರೇಗಿಸ್ತಾನ್ ಸೀನಲ್ಲಿ ಮತ್ತು ಇಲ್ಲಿ ಥೋಡೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇನ್ನೂ ತೋರಿಸ್ಬೇಕಿತ್ತು. ಇದು BGM ಅಲ್ಲಿ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಬಟ್ ಅದು ಏನು ಡೈಲಾಗ್ ಇಟ್ಟಿಲ್ಲ, ಸ್ಟೋರಿ ಪ್ರೆಸೆಂಟೇಷನ್ ಕೊಟ್ಟಿಲ್ಲ ಬರೋಬರಿ, ಏನು ಫಿಲ್ಮ್ ಸ್ಟೋರಿ ಅದಂತು. ಬಟ್ ಓಕೆ ಒಂದು ರೇಗಿಸ್ತಾನ ಅದ, ಕಂಟಿನ್ಯೂ ಆ್ಯಕ್ಷನ್ ನಡೀತದ, ಅಲ್ಲೇ ಮೂವಿ ಟೈಲರ್ ಎಂಡ್ ಮಾಡಿಬಿಡ್ತಾರೆ. ಇಲ್ಲೇ ಸ್ವಲ್ಪ ಪಾಯಿಂಟ್ ಡಿಸಪಾಯಿಂಟ್ ಮಾಡಿದಾಗ ನನಗೆ ಒಂದು ಅನಿಸಿತು. ಕ್ರೇಜಿಲ್ಲ ಚಲೋ ಸುಮ್ಮನೆ ವೇಟ್ ಮಾಡ್ತೀವಿ. ಇದು ಮೂವಿ ಗ್ಲೋಬಲಿ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆದ. ಧ್ರುವ ಸರ್ಜಾ ಬಿಗ್ಗೆಸ್ಟ್ ಇದು ಮೂವಿ ಬರ್ಲತ್ತದ. ಸ್ವಲ್ಪ AP ಅರ್ಜುನ್ ಅವ್ರಿಗೆ ಒಂದೇ ಪಾಯಿಂಟ್ ಹೇಳೋದು, ಆದಷ್ಟು ಮೂವಿಗೆ ಪ್ರಮೋಷನ್ ನೀವು ಮಾಡಿರಿ, ಗೊತ್ತಾಗ್ತದ ಇದು ಮೂವಿ
ಕನ್ನಡ ಇಂಡಸ್ಟ್ರಿಯಲ್ಸ್ ಒಂದು ಬಿಗ್ಗೆಸ್ಟ್ ಮೂವಿ ಬರ್ಲತ್ತಂತ. ನ್ಯೂ ಮಾರ್ಟಿನ್ ಟೇಲರ್ ಅಂತ ರಿಲೀಸ್ ಮಾಡಿರಿ 4K ವಿಡಿಯೋ. ಅದು ಪಾಯಿಂಟ್ ಯಾಕೆ ಇಟ್ಟಾರ, ಇನ್ ಸೆಕೆಂಡ್ ಟೇಲರ್ ರಿಲೀಸ್ ಆಗ್ತದ ಡೆಫಿನೆಟ್ಲಿ, ಅದಕ್ಕಿಂತ ಬೆಟರ್ ಆಗಿ ಟೇಲರ್ ರಿಲೀಸ್ ಆಗಬೇಕು. ಭೀಮಾ ಮೂವಿ ನೋಡಿದೆ, ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.